ನನ್ಗೆ ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್. ಆಯ್ತಂತ ಆ ಹುಡುಗಿ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಸರ್. ನಮ್ಮ ಹುಡುಗಿನೂ ಈ ಥರನೇ ಮಾಡ್ತಾವಳೆ, ಅದಕ್ಕೆ ಇಬ್ಬರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್. ಮತ್ತು ಸಾಯಂಕಾಲ ಒಂದು 5 ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಆ ಮನೆಗೆ ಹೋಗೋರು ಸರ್, ಪಕ್ಕದ ಮನೆಗೆ ಟೀ ಕುಡಿಯೋಕ್ಕೆ. ಆ ಹುಡುಗಿನೂ ಟೀ ಮಾಡಿಕೊಟ್ಟವ್ರು ಸರ್. ಕುಡಿದು ಅವರು ಚಿಲ್ಕಾಕ್ಕೊಬಿಟ್ರಂತೆ ಸರ್. ಈ ಹುಡುಗಿ ಮಗನೂ ಹೊರಗಡೆ ಬಂದುಬಿಟ್ಲು ಅಂತೇಳಿ. ಹುಡುಗಿ ಹೊಡೆದಿದ್ದಾರಾ? ಅದೇನೋ ಸರ್, ನಾವು ಬಾಗಿಲು ತಬ್ಕೊಂಡು ಹೊಲಕ್ಕೆ ಹೋದ ಇದಕ್ಕೆ ಇಬ್ಬರು ಬಿದ್ದೋಗಿದ್ರು ಸರ್. ಯಾರು ಹೋಗ್ಕೊಂಡ್ರಂತ ಹೇಳೋಕ್ಕಾಗ್ತಾಯಿಲ್ಲ ಸರ್. ಇಬ್ಬರಿಗೂ ಗಾಯ ಆಗಿತ್ತು ಸರ್. ಏನೆಲ್ಲ ಹೊಡ್ಕೊಂಡಿರೋದು ಇಬ್ಬರನ್ನು? ಅದೇ ಮತ್ತೆ ಏನೋ ಸಿಕ್ತಂತೆ ಸರ್ ಮನೆಗೆ. ನಮ್ಮ ರೀಸನ್ ಏನಾಗಿರ್ಬೇಕು? ಹೊಡೆದಾರ ಚೆನ್ನಾಗಿದ್ದವರು ಚೆನ್ನಾಗೇ ಏಕಾಏಕಿ ಹೊಡೆದಾಡ್ಕೊಂಡ್ರೆ ಏನು ಇರ್ಬೇಕು ರೀಸನ್? ಏನು ಅದೇ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ, ಅವ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಇಷ್ಟಪಟ್ಟೆ ಸರ್ ಮದುವೆ ಆಗಿದ್ದ. ಅವ್ರಿಗೆ ಇಲ್ಲ ಅಂದರೆ ನಾನಿರಲ್ಲ, ಅವ್ರಿಗೆ ಇಲ್ಲ ಅಂದರೆ ನಾನಿರಲ್ಲ ಅಂತ ಅವರು ಗಲಾಟೆ ಮಾಡಿ ನಮ್ಮನ್ನೆಲ್ಲ ದೊಡ್ಡವ್ರನ್ನೆಲ್ಲ ಒಪ್ಪಿಸಿ ಮಾಡ್ಕೊಂಡಿದ್ದು ಸರ್. ಎಲ್ಲಿ ಯಾವ ವಿಚಾರಕ್ಕೆ ಜಗಳ ಆಯಿತು? ಅದು ಗೊತ್ತಿಲ್ಲ ಸರ್. ಸರ್ ಅವ್ರಿಗೆ ಕಾಲೇಜ್ಗೆ ಹೋಗ್ತಾ ಇದ್ಲಂತೆ ಸರ್. ಆ ಹುಡುಗನು ಬಟ್ಟೆ ಅಂಗಡಿ ಹಾಕ್ಕೊಂಡಿದ್ದೀನಿ ಸರ್, ರಾಜಪೇಟೆ ರೋಡಲ್ಲಿ ಸರ್. ಹುಡುಗಿಗೆ ಪ್ರೆಗ್ನೆಂಟ್ ಆಗಿದೆಯಾ? ಅದು ಗೊತ್ತಿಲ್ಲ ಸರ್. ಪರಿಚಯ ಹೆಂಗೆ? ಅದು ಅವ್ರೇನು ಹೇಳ್ತಾ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಅವರು ಇಲ್ಲಿದ್ರ ನಿನ್ನೆ ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ರು ಸರ್. ಇದಾಗೋದು ಇನ್ಸಿಡೆಂಟ್ ಆಗೋದಿತ್ತಾ? ಹ್ಞೂ ಸರ್, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೂ ಇಲ್ಲೇ ಇದ್ರು ಸರ್. ಮದುವೆ ಖರ್ಚೆಲ್ಲ ಯಾರು ಮಾಡಿರೋದು? ಮದುವೆ ಖರ್ಚೇನಿಲ್ಲ ಸರ್, ಸಿಂಪಲ್ ಆಗಿ ಮಾಡಿದ್ದು ಸರ್. ನಾವೇ ತಾಲಿ ಬಿಟ್ಟು ಕಾಲುಂಗ್ರ ತಗೊಬಂದು ಮಾಡಿದ್ದು ಸರ್. ಕಾಲುಂಗ್ರ ವಿಚಾರಕ್ಕೆ ಗಲಾಟೆ ಆಯ್ತಲ್ಲ ಸರ್? ಇಲ್ಲ ಸರ್, ಅದೇನಿಲ್ಲ ಸರ್. ಅಲ್ಲ ನಿಮ್ಮ ಮಧ್ಯೆ ಅಲ್ಲ ಅವರಿಬ್ಬರು ಅದೇನೋ ಗೊತ್ತಿಲ್ಲ ಸರ್. ನಿಮಗೂ ಪೇರೆಂಟ್ಸ್ ಏನಿದೆ?